ಬಂಗಾಳ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯುತ್ತಿದೆ. 16 ಜಿಲ್ಲೆಗಳಾದ್ಯಂತ 152 ಸ್ಥಾನಗಳಿಗೆ ಬಿಗಿ ಭದ್ರತೆಯಡಿಯಲ್ಲಿ ಮತದಾನ ನಡೆಯುತ್ತಿದೆ. ನಾನಿರುವ ಬಹರಾಂಪುರ ವಿಧಾನಸಭಾ ಕ್ಷೇತ್ರದ ಬೂತ್ನಲ್ಲಿ ನಾನು ಸಿಆರ್ಪಿಎಫ್ ಸಿಬ್ಬಂದಿಯನ್ನು ನೋಡಬಲ್ಲೆ. ಅವರು ಈ ಬೂತ್ಗೆ ಭದ್ರತೆ ಒದಗಿಸಲು ಇಲ್ಲಿದ್ದಾರೆ. ಈ ಎಲ್ಲ ಜನರು ಸಹಜವಾಗಿಯೇ ತಮ್ಮ ಮತ ಚಲಾಯಿಸಲು ಹರಿದು ಬರುತ್ತಿದ್ದಾರೆ. ನಾನು ಮೊದಲು ಚುನಾವಣೆಗಳ ದೊಡ್ಡ ಸಂದರ್ಭದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ನಾನು ಬಹರಾಂಪುರಕ್ಕೆ ಬರುವುದಕ್ಕಿಂತ ಮೊದಲು ನಾನು ಹೇಳಿದಂತೆ 152 ಸ್ಥಾನಗಳು ಇಂದು ಚುನಾವಣೆಗೆ ಹೋಗುತ್ತಿವೆ. ಈಗ ಅವು ಉತ್ತರ ಬಂಗಾಳದಿಂದ ಪ್ರಾರಂಭವಾಗ್ತವೆ, ಅಂದರೆ ಸಿಲಿಗುರಿ, ಡಾರ್ಜಿಲಿಂಗ್, ಇಲ್ಲಿ ಮುರ್ಷಿದಾಬಾದ್, ಮಾಲ್ಡಾದವರೆಗೆ ಬರ್ತವೆ. ಅಲ್ಲಿ SIR ಒಂದು ದೊಡ್ಡ ಅಂಶವಾಗಿದೆ. ಮತ್ತು ನಂತರ ನಂದಿಗ್ರಾಮ್ವರೆಗೂ ಕೆಳಗೆ ಹೋಗ್ತವೆ. ಅಲ್ಲಿ ಬಿಜೆಪಿಯ ಶುಭೇಂದು ಅಧಿಕಾರಿ ಮತ್ತು ಅವರ ಒಂದು ಕಾಲದ ಸಹಾಯಕ TMCಯ ಪವಿತ್ರಕರ್ ನಡುವೆ ದೊಡ್ಡ ಸಮರವಿದೆ. ಹಲವಾರು ಸಮಸ್ಯೆಗಳು, ರಾಜಕೀಯವಾದವುಗಳು ಈ ಕಡೆಯಲ್ಲಿ ಪ್ರಚಾರದುದ್ದಕ್ಕೂ ಎತ್ತಲ್ಪಟ್ಟಿವೆ. ಉತ್ತರ ಭಾಗದಲ್ಲಿ ಅಂದರೆ ಸಿಲಿಗುರಿ, ಡಾರ್ಜಿಲಿಂಗ್ ಮತ್ತು ಆ ಭಾಗಗಳಲ್ಲಿ ಕಳೆದ ಕೆಲವು ಸಮಯದಿಂದ ಬಿಜೆಪಿ ಒಂದು ಪ್ರಬಲ ಅಸ್ತಿತ್ವವನ್ನು ಹೊಂದಿದೆ ಮತ್ತು ಅವರು ಆ ಭಾಗಗಳಲ್ಲಿ ಮಾಡಿದ ಆ ಲಾಭಗಳನ್ನು ಈ ಚುನಾವಣೆಯಲ್ಲಿಯೂ ಸಹ ಕ್ರೋಢೀಕರಿಸಲು ನೋಡುತ್ತಾರೆ. ಆದರೆ ಒಟ್ಟಾರೆಯಾಗಿ ಈ ಸ್ಥಾನಗಳಲ್ಲಿ 2021ರಲ್ಲಿ ಇದ್ದ ಸ್ಪರ್ಧೆಯ ರೀತಿಯ ಒಟ್ಟಾರೆ ಸಂಖ್ಯೆಯನ್ನು ನೀವು ನೋಡಿದರೆ TMC ಹೆಚ್ಚಿನ ಸಂಖ್ಯೆಯ ಸ್ಥಾನಗಳಲ್ಲಿ ವಿಜಯಿಯಾಗಿತ್ತು. ಇದು ಸ್ಪಷ್ಟವಾಗಿದೆ, ಯಾಕೆಂದರೆ ಅವರೇ ಸರ್ಕಾರವನ್ನು ರಚಿಸಿದ್ದರು. ಆದರೆ ಈ ಬಾರಿಯೂ ಸಹ ಅನೇಕ ಅಂಶಗಳು ಕಾರ್ಯರೂಪಕ್ಕೆ ಬರುತ್ತಿವೆ. ನಾನು ಹೇಳಿದಂತೆ SIR ಸೇರಿದಂತೆ, ಉದಾಹರಣೆಗೆ ಮುರ್ಷಿದಾಬಾದ್ ಮತ್ತು ಮಾಲ್ಡಾದಲ್ಲಿ. ನಾನು ಇದೀಗ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿದ್ದೇನೆ. SIR ಒಂದು ದೊಡ್ಡ ಅಂಶವಾಗಿದೆ. ಮುರ್ಷಿದಾಬಾದ್ ವಾಸ್ತವವಾಗಿ ಅತಿ ಹೆಚ್ಚು ಅಳಿಸುವಿಕೆಗಳನ್ನು ಕಂಡ ಜಿಲ್ಲೆಯಾಗಿದೆ. SIR ಪಟ್ಟಿಗಳ ವಿಷಯಕ್ಕೆ ಬಂದಾಗ ನ್ಯಾಯ ನಿರ್ಣಯ ಪ್ರಕ್ರಿಯೆಯ ನಂತರ. ಈಗ ಇದು ಒಂದು ವಿಷಯ, ಇದು ಇಲ್ಲಿನ ಮತದಾನದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಒಬ್ಬರು ಆಶ್ಚರ್ಯಪಡುತ್ತಾರೆ. ಸರಳವಾಗಿ ಹೇಳುವುದಾದರೆ ಇದರ ಅರ್ಥ ಮುರ್ಷಿದಾಬಾದ್, ಮಾಲ್ಡಾ ಮತ್ತು ಈ ಜಿಲ್ಲೆಗಳಲ್ಲಿ ಅನೇಕ ಜನರು ಈ ಬಾರಿ ಮತ ಚಲಾಯಿಸುವುದಿಲ್ಲ, ಏಕೆಂದರೆ ಅವರ ಮೇಲ್ಮನವಿಗಳು ಇನ್ನೂ ಬಾಕಿ ಇವೆ. ಈಗ ಈ ಎಲ್ಲ ಅಂಶಗಳು ಕಾರ್ಯರೂಪದಲ್ಲಿವೆ, ಆದರೆ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ ಮತ್ತು ನಾನು ಹೇಳಿದಂತೆ ಬಿಗಿ ಭದ್ರತೆ ಇದೆ. ನಿಮಗೆ ಕೆಲವು ಭದ್ರತಾ ದೃಶ್ಯಗಳನ್ನು CRPF ಸಿಬ್ಬಂದಿ ಮತ್ತು ಈ ಬೂತ್ಗಳನ್ನು ನಿರ್ವಹಿಸುತ್ತಿರುವ ಬಂಗಾಳ ಪೊಲೀಸರನ್ನು ತೋರಿಸಬೇಕೆಂದು ನಾನು ಬಯಸುತ್ತೇನೆ. ಈಗ ಬಂಗಾಳದಲ್ಲಿ ಕೇಂದ್ರ ಪೂಲ್ನಿಂದ ಹೆಚ್ಚಿನ ಸಂಖ್ಯೆಯ ಭದ್ರತಾ ಸಿಬ್ಬಂದಿ ಇದ್ದಾರೆ. 2400ಕ್ಕೂ ಹೆಚ್ಚು ಕಂಪನಿಗಳು, ಅಂದರೆ ಬೂಟ್ಸ್ ಆನ್ ನೆಲಮಟ್ಟದಲ್ಲಿ ನಿಯೋಜನೆಯ ವಿಷಯದಲ್ಲಿ. ಇದರರ್ಥ ಕನಿಷ್ಠ 20 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಭದ್ರತಾ ಸಿಬ್ಬಂದಿ. ಅದು ಒಂದು ದೊಡ್ಡ ಸಂಖ್ಯೆ. ಮತ್ತು ಚುನಾವಣಾ ಆಯೋಗವು ಹೇಳುವುದೇನೆಂದರೆ ಅವರ ಗುರಿ, ಅವರ ಉದ್ದೇಶವು ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ಪ್ರಕ್ರಿಯೆಯನ್ನು ಖಚಿತಪಡಿಸುವುದಾಗಿದೆ. ಮತ್ತು ಅದಕ್ಕಾಗಿಯೇ ಅವರು ಈ ಎಲ್ಲ ಭದ್ರತಾ ಸಿಬ್ಬಂದಿಯನ್ನು ಇಲ್ಲಿ ಈ ಬೂತ್ಗಳನ್ನು ನಿರ್ವಹಿಸಲು ಇರಿಸಿದ್ದಾರೆ. ಮತ್ತು ವಾಸ್ತವವಾಗಿ ನೀವು ಇಲ್ಲಿ CCTV ಕ್ಯಾಮೆರಾಗಳನ್ನು ಸಹ ನೋಡಬಹುದು. ಇದನ್ನು ಚುನಾವಣಾ ಆಯೋಗವು ಎಲ್ಲ ಬೂತ್ಗಳಲ್ಲಿ ಅಳವಡಿಸುವುದಾಗಿ ಹೇಳಿತ್ತು, ಕೇವಲ ಪ್ರಕ್ರಿಯೆಗಳ ಮೇಲೆ ನಿಗಾ ಇಡಲು. ಇದೆಲ್ಲವೂ ಇಲ್ಲಿ ನಡೆಯುತ್ತಿದೆ. ಬೆಳಗ್ಗೆ ಬೇಗನೆ ಇಷ್ಟೊಂದು ಜನ ಇಲ್ಲಿದ್ದಾರೆ. ಮೇಡಮ್, ನಿಮ್ಮ ಹೆಸರೇನು? ಬಾನಿ ಬಿಸ್ವಾಸ್. ಬಾನಿಜಿ, ಬೆಳಗ್ಗೆ ಇಷ್ಟು ಬೇಗ, ಇಷ್ಟು ಬೆಳ್ಳಂಬೆಳಗ್ಗೆ ನೀವು ಬಂದು ಬಿಟ್ಟಿರಾ? ಹೌದು ಸರ್, ನಾನು ವೃದ್ಧಾಶ್ರಮದಲ್ಲಿ ಇರ್ತೇನೆ. ಆ ಜಾಗದಿಂದ ನಾನು ಬಹಳ ದೂರದಲ್ಲಿ ಇರ್ತೇನೆ. ಹೌದು. ಕಾಶಿಂ ಬಜಾರ್, ಅಲ್ಲಿಂದ ಬಂದಿದ್ದೇನೆ. ಅಂದ್ರೆ ತುಂಬಾ ದೂರದಿಂದ ಬಂದಿದ್ದೀರಾ? ತುಂಬಾ ದೂರದಿಂದ ಬಂದಿದ್ದೇನೆ, ಅಂದ್ರೆ ಟೋಟೋ ರಿಸರ್ವ್ ಮಾಡ್ಕೊಂಡು ಬಂದಿದ್ದೇನೆ. ಸರಿ. ಹಾಗಿದ್ರೆ ಇದನ್ನ ಹೇಳಿ ಮೇಡಮ್, ಯಾವುದೇ ಪಕ್ಷದ ಹೆಸರನ್ನ ತೆಗೆದುಕೊಳ್ಳಬೇಡಿ. ಬಟ್ ನಿಮ್ಗೆಲ್ಲ ಈ ಎಲೆಕ್ಷನ್ ನಲ್ಲಿ ಅತಿ ದೊಡ್ಡ ಇಶ್ಯೂಸ್ ಏನು? ವಾಟ್ ಈಸ್ ದ ಬಿಗ್ ಇಶ್ಯೂ ಫಾರ್ ಯು? ವಿತೌಟ್ ಯಾವುದೇ ಪಕ್ಷದ ಹೆಸರು ತೆಗೆದುಕೊಳ್ಳಬೇಡಿ. ಬಟ್ ನಿಮ್ಗೆ ಈ ಎಲೆಕ್ಷನ್ ನಲ್ಲಿ ಅತಿ ದೊಡ್ಡ ಇಶ್ಯೂ ಯಾವುದು? ನೋಡ್ತೀನಿ ಯಾರು ಒಳ್ಳೇದು ಮಾಡ್ತಾರೋ, ಮತ್ತೆ ಆ ರೀತಿ ಸರಿ ಅದನ್ನ ಮಾಡ್ತೀನಿ, ಮತ್ತೆ ವೋಟ್ ಅನ್ನ ಆ ತರದ ಜಾಗಕ್ಕೆ. ಜಿ ಹೌದು ಸರಿ, ಆದ್ರೆ ಒಳ್ಳೇದಷ್ಟೇ. ಜಿ, ವಾಟ್ಸ್ ಯುವರ್ ನೇಮ್ ಮ್ಯಾಮ್? ನಿಮ್ಮ ಹೆಸರು? ಸುನೀತಾ ಸರ್ಕಾರ್. ನೀವು ಎಲ್ಲಿಯವರು? ನೀವು ಇಲ್ಲಿಯವರೇ? ಹೌದು, ಇಲ್ಲಿಯವಳೆ. ಇಲ್ಲಿಂದಲೇ ಬೆಳಗ್ಗೆ ಬೇಗನೆ ನೀವು ಸಹ ವೋಟ್ ಮಾಡಲು ಬಂದಿದ್ದೀರಾ? ಹೌದು, ಜನಸಂದಣಿ ಹೆಚ್ಚಾಗುತ್ತದೆ. ಇದರ ನಂತರ ಬಂದ್ರೆ ತುಂಬಾ ತೊಂದರೆ ಆಗುತ್ತದೆ. ಎಷ್ಟು ಬೆಳಿಗ್ಗೆ ಬೇಗ ಬರಲು ಸಾಧ್ಯವೋ ಅಷ್ಟು ತೊಂದರೆಯಿಂದ ಮುಕ್ತರಾಗಬಹುದು. ಜಿ, ಯಾವುದೇ ಪಾರ್ಟಿಯ ಹೆಸರನ್ನ ಹೇಳದೆ ನಿಮಗೆ ಆಸ್ ಅ ಯಂಗ್ಸ್ಟರ್ ಈ ಚುನಾವಣೆಯಲ್ಲಿ ದೊಡ್ಡ ಸಮಸ್ಯೆ ಯಾವುದು? ಇಲ್ಲಿ ದೊಡ್ಡ ಸಮಸ್ಯೆ ಒಂದೇ ಇರೋದು ಮಳೆ. ಸ್ವಲ್ಪವೇ ಮಳೆ ಬಂದ್ರೂ ಎಲ್ಲರ ಮನೆಗಳಿಗೆ ನೀರು ನುಗ್ಗುತ್ತೆ. ಇಷ್ಟು ದೊಡ್ಡ ಇಶ್ಯೂ, ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ನಾವು ಮುನ್ಸಿಪಲ್ ಅವ್ರಿಗೆ ಇಷ್ಟೆಲ್ಲ ಹೇಳಿದೀವಿ, ಆದ್ರೆ ಏನು ಸಾಲ್ವ್ ಆಗ್ತಾ ಇಲ್ಲ, ಯಾವತ್ತೂ ಏನು ಆಗ್ತಾ ಇಲ್ಲ. ಸ್ವಲ್ಪ ಕೂಡ ಮಳೆ ಬಂದ್ರೆ ಎಲ್ಲರ ಮನೆಯಲ್ಲಿ ಪೂರ್ತಿ ನೀರ್ ತುಂಬ್ಕೊಂಡ್ ಬಿಡುತ್ತೆ. ಪೂರ್ತಿ ದಿನ ನಾವು ಟ್ರಾವೆಲ್. ಇಂಟ್ರೆಸ್ಟಿಂಗ್. ನೀವು ಬಹಳ ಒಂದು ಲೋಕಲ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ಏನು ಕ್ಯಾಂಪೇನ್ಸ್ ನಡೀತಾಯೋ ಅದ್ರಲ್ಲಿ ಏನೇನೆಲ್ಲ ಮಾತಾಡ್ತಾರೋ ಗೊತ್ತಿಲ್ಲ. ಈ ಎಲ್ಲ ಮಾತುಗಳನ್ನ ಪೂರ್ತಿ ಬೇರಂಪುರ್ನಲ್ಲಿ ಹೀಗೇನೆ ಇರೋದು. ಹೌದಾ? ಕೇವಲ ನಮ್ಮ ಲೋಕಲ್ ನಲ್ಲಿ ಅಲ್ಲಿ ಆಗುತ್ತೆ ಅಂತ ಏನಿಲ್ಲ. ಪೂರ್ತಿ ಲೋಕಲ್, ಪೂರ್ತಿ ಬೇರಂಪುರಲ್ಲಿ ಹೀಗೆ ಇದೆ. ಆಗ ಸ್ವಲ್ಪ ವಿಡಿಯೋ ನೀವು ನೋಡಿದ್ರೆ ನೀವು ನೋಡ್ತೀರಿ, ಸ್ವತಃ ನಮ್ಮ ಮುನಿಸಿಪಲ್ ಕಾರ್ಪೊರೇಟರ್ ಕೂಡ ಆ ನೀರನ್ನ ತೆಗೀತಾ ಇದ್ದಾರೆ. ಹಾಗಾದ್ರೆ ಪೊಲಿಟಿಷಿಯನ್ಸ್ ಇದೆಲ್ಲದರ ಬಗ್ಗೆ ಕ್ಯಾಂಪೇನ್ ಅಲ್ಲಿ ಮಾತನಾಡಿದ್ದಾರಾ? ಮಾತಾಡ್ತಾರೆ, ಆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕೊನೆಗೆ ಏನು ಸಾಲ್ವ್ ಆಗೋದಿಲ್ಲ.
ಹಾಗಾದ್ರೆ ಇಲ್ಲಿರುವ ಈ ಮಹಿಳೆಯರು ತಮ್ಮ ಮತವನ್ನು ಚಲಾಯಿಸಿದ ಮೊದಲ ಜನರಲ್ಲಿ ಒಬ್ಬರಾಗಿದ್ದಾರೆ. ಮೇಡಮ್, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಮೀರಾ ರಾಣಿ ಐಸ್. ನಿಮ್ದು? ಕೃಷ್ಣ ಆಚಾರ್ಯ. ಖಂಡಿತ ನಾನು ನೋಡಿದೆ, ಬೆಳಿಗ್ಗೆ ನೀವು ಬಂದು ವೋಟ್ ಕಾಸ್ಟ್ ಮಾಡಿದಿರಿ. ಅಂದ್ರೆ ಏನಾದ್ರೂ ಯೋಚನೆ ಮಾಡಿ ಬಂದ್ರಾ ಅಥವಾ ಹಾಗೆ ಬೆಳಿಗ್ಗೆ ಬಂದ್ರಾ ನೀವು? ಅಂದ್ರೆ ಬಾಂಗ್ಲಾದಲ್ಲಿ ಹೇಳಿ. ಹಿಂದಿ ಅಂದ್ರೆ ಬಿಸಿಲುಗಾಲದಲ್ಲಂತೂ ಅಂದ್ರೆ ಭಯಂಕರ ಬಿಸಿಲು ಅನ್ಸುತ್ತೆ. ಹೌದು ಹೌದು, ಬೇಸಿಗೆ ಕಾಲ. ಹೌದು ಮನೆಯಲ್ಲಿ ಇಂದು ಗುರುವಾರ ಲಕ್ಷ್ಮೀ ಪೂಜೆ ಇದೆ. ಹೌದು. ಅದಕ್ಕೋಸ್ಕರನೇ ಬೇಗನೆ ಬಂದ್ಬಿಟ್ಟೆ. ವೋಟ್ ಹಾಕೋದು ಒಂದು ಅಗತ್ಯವಾದದ್ದು. ಎಲ್ಲವನ್ನು ಹೊಂದಿಸ್ಕೊಂಡು ನಾವು ಬೆಳಬೆಳಗ್ಗೆನೆ ಬಂದ್ಬಿಟ್ಟೆ. ಹೌದು ಮೇಡಮ್, ನೀವು ಕೂಡ. ಏನಿದೆ ಸಮಾಚಾರ? ನನಗೆ ಹಿಂದಿ ಅರ್ಥ ಆಗಲ್ಲ, ಸ್ವಲ್ಪನೂ ಇಲ್ಲ. ಹಾಗಾದ್ರೆ ಬಾಂಗ್ಲಾದಲ್ಲಿ ಮಾತನಾಡಿ. ಬೆಳಗ್ಗೆ ಅಂದ್ರೆ ಬಿಸಿಲಿನ ತಾಪ ಇರುತ್ತಲ್ಲ, ಭಯಂಕರ ಬಿಸಿಲಿನ ತಾಪ. ಆ ಕಾರಣಕ್ಕೆ ಬರುವುದು ಅನಾನುಕೂಲ. ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳ ಕೆಲಸ ಇರ್ತಲ್ಲ. ಹೌದು, ಅದಕ್ಕೆ ಬೆಳಿಗ್ಗೆ ಬಂದೆ. ವೋಟ್ ನೀಡೋದು ನಮ್ಗೊಂದು ಆದ್ಯತೆ ಆಗಿದೆ. ಜಿ, ಒಂದು ಆದ್ಯತೆ. ಹೌದು. ಒಂದು ವಿಷಯ ಹೇಳಿ ಮೇಡಮ್, ಯಾವುದೇ ಪಾರ್ಟಿಯ ಹೆಸರು ಹೇಳದೆ, ಯಾವುದೇ ಪಾರ್ಟಿಯ ಹೆಸರು ತೆಗೆದುಕೊಳ್ಳಬೇಡಿ. ಬಟ್ ನಿಮ್ಗೆ ಈ ಎಲೆಕ್ಷನ್ ಅಲ್ಲಿ ಇಶ್ಯೂ ಏನು? ಮೇನ್ ಇಶ್ಯೂ ಏನು? ಮೇನ್ ಇಶ್ಯೂ ಅಂದ್ರೆ ನಮ್ಮ ಏನಂತ ಹೇಳಿ, ಚೆನ್ನಾಗಿ ನಡಿಬೇಕು. ಅಂದ್ರೆ ನಮ್ಮ ಸರ್ಕಾರ ಎಲ್ಲವನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಈ ಎಲ್ಲ ಕೆಟ್ಟದ್ದು ಅದು ಇದು ಇದೆಲ್ಲ ನಮ್ಗೆ ಬೇಡ. ನಿಮ್ಮ ಇಶ್ಯೂ ಏನು? ಏನ್ ವಿಷಯ? ನಮಗೆ ಶಾಂತಿಯುತವಾಗಿ ಬೇಕು. ಶಾಂತಿಯುತವಾಗಿ ಚೆನ್ನಾಗಿ ನಡೆಯಲಿ. ಹೌದು, ಅದೇ ತಾನೇ. ಹೌದು, ನಾವು ಶಾಂತಿಯುತವಾಗಿ ಇರಲು ಬಯಸುತ್ತೇವೆ. ಅದಕ್ಕಾಗಿ ಮತ್ತೇನೂ ಇಲ್ಲ. ಓಕೆ ಜಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೀಗಿದೆ ನೋಡಿ, ಜನರು ತಮ್ಮ ಮತ ಚಲಾಯಿಸಲು ಬೆಳ್ಳಂಬೆಳಗ್ಗೆ ಬರುತ್ತಿದ್ದಾರೆ ಮತ್ತು ಇಷ್ಟೊಂದು ಜನರು ಇಲ್ಲಿಗೆ ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಗುತ್ತಿರುವುದನ್ನು ನೋಡಲು ಸಂತೋಷವಾಗುತ್ತದೆ. ಖಂಡಿತವಾಗಿಯೂ ನಾನು ಹೇಳಿದಂತೆ ಈ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯವಾಗದ ಬೇರೆಯವರೂ ಇದ್ದಾರೆ. ಏಕೆಂದರೆ ನ್ಯಾಯಮಂಡಳಿಗಳ ಮುಂದಿರುವ ಅವರ ಮನಮನಿವುಗಳು ಇನ್ನೂ ಬಾಕಿ ಇವೆ. ನಮ್ಮ ಬಳಿ ಇರುವ ಅಂಕಿಅಂಶಗಳ ಪ್ರಕಾರ ನಿಮಗೆ ಗೊತ್ತಲ್ಲ, ಈಗ ಬಾಕಿ ಇರುವ ಲಕ್ಷಾಂತರ ಮನವಿಗಳಲ್ಲಿ ಆ ನ್ಯಾಯಮಂಡಳಿಗಳಿಂದ ಸುಮಾರು 136 ಹೆಸರುಗಳನ್ನು ತೆರವುಗೊಳಿಸಲಾಗಿದೆ. ಅದು ಸ್ಪಷ್ಟವಾಗಿ ಬಹಳ ಸಣ್ಣ ಸಂಖ್ಯೆಯಾಗಿದೆ. ಇದರರ್ಥ ಇಲ್ಲಿ ಸಾಲುಗಳಿದ್ದರೂ ಮತ್ತು ತಮ್ಮ ಮತ ಚಲಾಯಿಸಲು ಸಾಧ್ಯವಾಗುವ ಜನರಿದ್ದರೂ ಬಹುಶಃ ಹಾಗೆ ಮಾಡಲು ಸಾಧ್ಯವಾಗದ ಬೇರೆಯವರೂ ಇದ್ದಾರೆ. ಮತ್ತು ಅದು ಈ ಚುನಾವಣೆಯ ಮೇಲೊಂದು ಗುರುತಾಗಿದೆ ಮತ್ತು ಇದು ಅಂತಿಮವಾಗಿ ಹೇಗೆ ಪರಿಣಮಿಸುತ್ತದೆ ಹಾಗೂ ಕಣದಲ್ಲಿರುವ ಪಕ್ಷಗಳಿಗೆ ರಾಜಕೀಯವಾಗಿಯೂ ಹೇಗೆ ಪರಿಣಮಿಸುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ. ಆದರೆ ಹೌದು, ತುಂಬಾ ಜನರು ಬಿಗಿ ಭದ್ರತೆಯ ನಡುವೆ ತಮ್ಮ ಮತ ಚಲಾಯಿಸಲು ಇಲ್ಲಿಗೆ ಬರುತ್ತಿದ್ದಾರೆ.